ಗಾಡಿ ತೊಗೊಳ್ಳೋದು ಎಷ್ಟು ಕಷ್ಟ ಇರುತ್ತೋ ಅಷ್ಟೇ ಕಷ್ಟ ಅದನ್ನು ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಕಷ್ಟ ಇರ್ತದೆ. ಸೊ ಅದಕ್ಕೋಸ್ಕರ ನಾವು ತೊಗೊಂಡಿರೋದು ಮೊದಲೇ ಯೆಲ್ಲೋ ಕಲರ್ ವೆಹಿಕಲ್ ಆಗಿರೋದ್ರಿಂದ ಅದಕ್ಕೆ PPF ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಜಾಸ್ತಿ ಬೇಗ ಗಲೀಜಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ PPF ಮಾಡಿದೆ. 1 ವರ್ಷ ಬಿಟ್ಟು ತೆಗೆದ್ರೂ ಕೂಡ ಸ್ಕ್ರ್ಯಾಚಸ್ ಆಗಿರಲ್ಲ. ಅದೇ ಏನು ಹೊಸದಾಗಿ ಬಂದಾಗ ಏನು ಹೆಂಗಿರುತ್ತೋ ಹಾಗೆ ಇರುತ್ತೆ. 1 ಇಯರ್ ಬಿಟ್ಟು ಆ PPF ರಿಮೂವ್ ಮಾಡಿದ್ರು ಕೂಡ. ಸೊ ಅದಕ್ಕೋಸ್ಕರ SP ರೋಡ್ಗೆ ಹೋಗಿ ಕಂಪ್ಲೀಟ್ ಅದು PPF ತೊಗೊಂಬಂದು ನಾವೇ ಮಾಡ್ಕೊತಾ ಇದ್ದೀವಿ. ಯಾಕಂತಂದರೆ ಮಿನಿಮಮ್ 10,000 ರೂಪೀಸ್ ಬೇಕಾಗಿತ್ತು. ಸೊ ಒಂದು 2,000 ರೂಪೀಸ್ ಖರ್ಚು ಮಾಡ್ತು ಅಂತ ಹೇಳಿದ್ರೆ ನಾವೇ ಅದನ್ನು ಆರಾಮಾಗಿ ಮಾಡ್ಕೊಬೋದು. ಸೊ ಅದಕ್ಕೋಸ್ಕರ ಎಲ್ಲ ರಿಮೂವ್ ಮಾಡಿ ಅದನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈಗ. PPF 4 ಅಡಿಗೆ ಎಷ್ಟು ಅಡಿ? 5 ಅಡಿ ಅಲ್ಲ, 4 ಅಡಿಗೆ 5 ಅಡಿನ 4 ಅಡಿಗೆ 8 ಅಡಿ ತೊಗೊಂಬಂದಿದ್ದೀವಿ ಈ ಪೂರ್ತಿ ಗಾಡಿಗೆ ಹಾಕೋದಕ್ಕೆ. ಸೊ ಅದ್ರ ಸೈಜ್ ತಕ್ಕಂಗೆ ಕಟ್ ಮಾಡ್ಕೋಬೇಕು. ಮಾಡಬೇಕಂತಲೇ ಹೊಸ ಮಿಷಿನ್ ತಂದುಬಿಟ್ಟಿದ್ದೀವಿ, ಹೀಟಿಂಗ್ ಮಿಷಿನು. ಸೊ ಇವಾಗೆ ಟೆಸ್ಟ್ ಮಾಡ್ತಾ ಇರೋದು. ಅದೇ ನೀನು ಅದನ್ನು ಸ್ಟ್ರೇಟಾಗಿ ಹ್ಯಾಂಡಲ್ ಮಾಡಬೇಕು, ಕ್ರಾಸ್ ಮಾಡಬಾರ್ದು. ಮೇಲಿಂದ ಕೆಳಗಡೆ ಮಾಡಬೇಕು ಯಾವಾಗಲೂ ಹಿಂಗೆ. ಇಲ್ಲಿ ಸ್ಟ್ರೇಟ್ ಇಲ್ಲ ಅಂತ. ಸುಡ್ತಾಯ್ತಲ್ಲ, ಇದು ಪೇಪರೇ ಸುಡ್ತಾಯಿತ್ತು. ಇದು ಆಯ್ತೈತೆ ನೋಡು, ಆಗುತ್ತೆ. ಹಾಂ ನೋಡಲ್ಲಿ ಫಿನಿಶಿಂಗ್ ಬಂತು. ಆ ಕಡೆ ನಿಂಕೈತಲ್ಲ, ಇನ್ನು ಕಟ್ ಮಾಡ್ಕೊಂಡು ಅಲ್ವಣ. ಇದಕ್ಕೂ ಅಂಟಿಸ್ಬಿಟ್ಟು ಫಸ್ಟು. ಅಯ್ಯಯ್ಯೋ, ಆಮೇಲೆ ಹಾಕ್ಬಿಡೋಣ. ಹಾಕೋದು ಬೇಡ ಇದಕ್ಕೆಲ್ಲ. ಬೇಡ ಬಿಡೋ, ಅದೇನು ತೊಂದರೆ ಇಲ್ಲ. ಅದ್ರ ಮೇಲ್ಗಡೆ ಇದು ಬರುತ್ತಲ್ಲ, ಕಬ್ಬಣ ಬರುತ್ತೆ, ಅಥವಾ ಪ್ರೊಟೆಕ್ಟ್ ಮಾಡುತ್ತೆ ಅಂತ ತೊಂದರೆ ಇಲ್ಲ.